ಈಗ ವಿದ್ಯಾರ್ಥಿಗಳೇ, ಇದು ಸಮಯದ ಲೆಕ್ಕಗಳು. ಇಲ್ಲಿ ಗಡಿಯಾರದಲ್ಲಿ ಎರಡು ಭಾಗವು, ಒಂದು ಹಗಲು 12, ಒಂದು ರಾತ್ರಿ 12. ರಾತ್ರಿ 12ರಿಂದ ಮುಂಜಾನೆ 12ರವರೆಗೆ ಪೂರ್ವಾಹ್ನ, ಆಮೇಲೆ ಮಧ್ಯಾಹ್ನ 12ರಿಂದ ರಾತ್ರಿ 12ರವರೆಗೆ ಅಪರಾಹ್ನ. ಆದ್ರೆ ಒಂದು ವಿಷಯ, ಗಡಿಯಾರದಲ್ಲಿ ಎರಡು ಭಾಗ ಇರುವುದರಿಂದ ನೀವು 12ಕ್ಕೆ ಕಟ್ ಮಾಡಬೇಕಾಗ್ತದೆ ಸಮಯವನ್ನು. ಹಗಲ 12ಕ್ಕೆ ಒಮ್ಮೆ ಪ್ರಯಾಣದ ಅವಧಿ ತಗೋಬೇಕು, ರಾತ್ರಿ 12ರವರೆಗಿನ ಪ್ರಯಾಣ ಅವಧಿ ತಗೋಬೇಕಾಗ್ತದೆ. ಹೊರಟ ಸಮಯ ಮುಂಜಾನೆ ಇತ್ತು ಅಂತಂದ್ರೆ ಮಧ್ಯಾಹ್ನ 12ರವರೆಗೆ ನಾವು ಪ್ರಯಾಣದ ಅವಧಿ ತಗೋಬೇಕು. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋ. ಸಮಯದ ಲೆಕ್ಕದಾಗ ಭಾಳ ವಿಶೇಷದ. ಪೂರ್ವಾಹ್ನ ಅಂದ್ರೆ ಏನು? ಮುಂಜಾನೆ ಹೊಂಟದ ಅಂತಂದ್ರೆ ಮಧ್ಯಾಹ್ನ 12ರೊಳಗೆ ಕಳಿಬೇಕದ. ಅಂದ್ರೆ ಮುಂಜಾನೆ ಸಮಯದಿಂದ ಮಧ್ಯಾಹ್ನ 12ರ ತನಕ ಪ್ರಯಾಣದ ಅವಧಿ ಬರ್ತದೆ. ಆಮೇಲೆ ತಲುಪಿದ ಸಮಯನ ಕೂಡಿಸ್ಬಿಟ್ರೆ ಅಥವಾ ಪ್ರಯಾಣದ ಒಟ್ಟು ಅವಧಿ ಬಂದ್ಬಿಡ್ತದೆ. ಏನು ಸಂಜೆನಾಗ ಹೊಂಟಿತ್ತು ಅಂತಂದ್ರೆ, ಸಂಜೆ 8 ಗಂಟೆಗೆ ಹೊಂಟಿತ್ತು ಅಂತಂದ್ರೆ ರಾತ್ರಿ 12ರವರೆಗಿನ ಪ್ರಯಾಣದ ಅವಧಿ ಪ್ಲಸ್ ತಲುಪಿದ ಸಮಯ. ಎಷ್ಟು ತಿಳ್ಕೊಬೇಕು ನೀವು. ಇದು ಏನಾಗ್ಯದ ನೋಡ್ರಿ, ಮುಂಜಾನೆ ಹೊಂಟಂದ್ರೆ ಮಧ್ಯಾಹ್ನ 12ರವರೆಗಿನ ಪ್ರಯಾಣದ ಅವಧಿ ತಕ್ಕೊಳ್ಳಿಕ್ಕೆ ಬೇಕು ನೀವು. ಯಾವುದೇ ಒಂದು ಲೆಕ್ಕ, ಒಂದು ಪ್ರಯಾಣದ ಅವಧಿ ಹೆಂಗೆ ಕಳೆದು ಹೆಂಗೆ ನೀವು ಸಮಯದ ಅವಧಿಯನ್ನು ಹೆಂಗೆ ತೆಗಿಬೇಕು ಅನ್ನೋದು ನಾ ಹೇಳ್ತಿರ್ತೇನೆ. ಇಲ್ಲಿ ಮುಂಜಾನೆ ಹೊಂಟದ ಅಂತಂದ್ರೆ ಮಧ್ಯಾಹ್ನ ತಲುಪೇದು. ಈಗ ಯಾಕಂದ್ರೆ 8:15 ಮಧ್ಯಾಹ್ನ 12 ಆಗಿಂದ 2:35 ಅಂದ್ರೆ 12ರವರೆಗಿನ ಪ್ರಯಾಣದ ಅವಧಿ ಒಂದು ತಕೊಂಡು ಈ ತಲುಪಿದ ಸಮಯನ ಅದರ ಕೂಡಿಸ್ಬಿಟ್ರೆ ಪ್ರಯಾಣದ ಅವಧಿ ಬಂದುಬಿಡ್ತದೆ. ಅದು ಒಂದು ಸಲ ನೀವು ಬೇಸಿಕ್ ತಿಳ್ಕೊಂಡು ಬಿಟ್ರಿ, ಸಮಯದ ಲೆಕ್ಕ ಬೇಕಾದ ಬರಲಿ ನಿಮಗೆ ಮಾಡ್ಲಿಕ್ಕೆ ಬರ್ತದೆ. ಆವಾಗ ಈಗ ಹೊರಟ ಸಮಯ ಹೆಂಗದ ಅದನ್ನು ನೀವು ಮೊದಲು ತಿಳ್ಕೊರಿ. ಹೊರಟ ಸಮಯ ಬರೋಬ್ಬರಿ ಮುಂಜಾನೆ ಎಷ್ಟು? 8:15 ಅಂದ್ರೆ AM ಅಂತ ತಿಳ್ಕೊಬೇಕು. ಮುಂಜಾನೆ ಅಂದ್ರೆ AM ಅಂತ ಹಚ್ಕೊಂಡ್ಬಿಡ್ರಿ. ತಲುಪಿದ ಸಮಯ ಅವತ್ತೇ ಅದದು, ಏನು ಮರದಿವಸ ಇಲ್ಲ, ಅವತ್ತೇ ಮಧ್ಯಾಹ್ನದಾಗ ತಲುಪದ. ತಲುಪಿದ ಸಮಯ ಬರೋಬ್ಬರಿ ಎಷ್ಟು? 2:30 PM. ನೋಡಿ, ಮುಂಜಾನೆ ಅವತ್ತೇ ಹೊಂಟದ, ಅವತ್ತೇ ಮಧ್ಯಾಹ್ನ ತಲುಪದ. ಅಂದ್ರೆ ಈ ಪೂರ್ವಾಹ್ನ ಸಮಯವನ್ನ ನೀವು ಮಧ್ಯಾಹ್ನ 12ರವರೆಗಿನ ಸಮಯದಾಗ ಕಳಿಬೇಕು. ಅಂದ್ರೆ ಅದಕ್ಕೆ ಏನ್ ಅನ್ಬೇಕು? ಮಧ್ಯಾಹ್ನ 12ರವರೆಗಿನ ಪ್ರಯಾಣದ ಅವಧಿ ಬರೋಬ್ಬರಿ ಅದು ಗುರ್ತಿರ್ಬೇಕು. 12 ಮೈನಸ್ ಹೊರಟ ಸಮಯ. ನೋಡ್ರಿ, 12ರೊಳಗೆ ನೀವು ಏನು ಮಾಡಬೇಕು? ಹೊರಟ ಸಮಯನ ಕಳೆದ್ರೆ 12ರವರೆಗಿನ ಪ್ರಯಾಣದ ಅವಧಿ ಬರ್ತದ. ಅದು ತಿಳ್ಕೊಬೇಕು ಮೊದಲು. ಸುಮ್ಮನೆ ಗಡಿಬಿಡಿ ಮಾಡಿ ಲೆಕ್ಕ ಮಾಡಿದ್ರಲ್ಲ. ಏನು 12ರವರೆಗಿನ ಅವಧಿ ಬರ್ಬೇಕಾದ್ರೆ ನಾವು ಏನು ಮಾಡಬೇಕು? ಮಧ್ಯಾಹ್ನ 12ರವರೆಗಿನ ಪ್ರಯಾಣದ ಅವಧಿ ಬರೋಬ್ಬರಿ 12 ಮೈನಸ್ ಹೊರಟ ಸಮಯ. 12ರೊಳಗೆ ಏನು ಮಾಡಬೇಕು? ಹೊರಟ ಸಮಯನ ಕಳೆದು ಬಿಡಬೇಕು. 12 ಮೈನಸ್ ಹೊರಟ ಸಮಯ 8:15 ಬರೋಬ್ಬರಿ. ಮ್ಯಾಲೆ ಏನದ? 0 ಅದಂದ್ರೆ ಒಂದು ಕೈಗಡ ತಗೋಬೇಕು. 1 ಗಂಟೆ ಕೈಗಡ ತಗೊಂಡ್ರಿ ಅಂದ್ರೆ ಅದನ್ನ 60 ನಿಮಿಷ ಮಾಡ್ಕೋಬೇಕು. ರೂಪಾಯಿ ಪೈಸೆ ಅಲ್ಲಿದು. 60ರಾಗ 15 ಕಳೆದ್ರೆ 45 ನಿಮಿಷ ಆಯ್ತು.
ನೋಡ್ರಿ 12ರಾಗ 9 ಕಳೆದ್ರೆ 3 ಗಂಟೆ 45 ನಿಮಿಷ. ಏನು ಮಧ್ಯಾಹ್ನ 12ರವರೆಗಿನ ಪ್ರಯಾಣದ ಅವಧಿ ಇದು. ಪ್ರಯಾಣದ ಒಟ್ಟು ಅವಧಿ ಬರೋಬ್ಬರಿ ಪ್ರಯಾಣದ ಒಟ್ಟು ಅವಧಿ ಬರೋಬ್ಬರಿ ಮತ್ತೊಂದು ಬಂತು ನೋಡಿ. ಬರ್ಬೇಕಾದ್ರೆ ಏನು ಮಾಡ್ಬೇಕು? 12ರವರೆಗಿನ ಪ್ರಯಾಣದ ಅವಧಿ ಪ್ಲಸ್ ತಲುಪಿದ ಸಮಯ. ನೋಡ್ರಿ ಏನು ಪ್ರಯಾಣದ ಒಟ್ಟು ಅವಧಿಯ ಸೂತ್ರ ಏನು? 12ರವರೆಗಿನ ಪ್ರಯಾಣದ ಅವಧಿ ಪ್ಲಸ್ ತಲುಪಿದ ಸಮಯ ಕೂಡಿಸ್ಬಿಟ್ರೆ ಏನ್ ಬಂದ್ಬಿಡ್ತದ? ನಿಮ್ಮ ಪ್ರಯಾಣದ ಅವಧಿ ಬಂದ್ಬಿಡ್ತದ. 12ರ ಅವಧಿ ಆಗ್ತದ 3 ಗಂಟೆ 45 ನಿಮಿಷ. ತಲುಪಿದ ಸಮಯ ಎಷ್ಟದ ಹೇಳ್ರಿ ನೋಡ್ರಿ. ತಲುಪಿದ ಸಮಯ 2 ಗಂಟೆ 30 ನಿಮಿಷ. 2 ಗಂಟೆ 30 ನಿಮಿಷ ಕೂಡಿಸ್ರಿ. 5 1 7 2 1 3 5. ಇಲ್ಲಿ ಇನ್ನೊಂದು ವಿಶೇಷ, ಇದು 60 ನಿಮಿಷಕ್ಕಿಂತಲೂ ಹೆಚ್ಚಾತಂದ್ರೆ ಇದನ್ನು ಮೈನಸ್ ಮಾಡ್ರಿ 60. ಇದ್ರಾಗ ಒಂದು ಕೂಡಿಸ್ರಿ, 1 ಗಂಟೆ ಕೂಡಿಸ್ಕೋಬೇಕು. ಇದು 6 ಗಂಟೆ ಆಯ್ತು. ಇದು ಕಳೆದದಕ್ಕೆ ಏನಾಯ್ತು? 15 ನಿಮಿಷ ಆಯ್ತು. ಒಟ್ಟು ಪ್ರಯಾಣದ ಅವಧಿ ಬರೋಬ್ಬರಿ 6 ಗಂಟೆ 15 ನಿಮಿಷ. ಎಷ್ಟಾಯ್ತು? ಪ್ರಯಾಣದ ಅವಧಿ ಹೆಂಗೆ ಮಾಡ್ಬೇಕು ಅನ್ನೋದು ತಿಳಿತಲ್ಲ ನಿಮಗ? ಪ್ರಯಾಣದ 12ರವರೆಗಿನ ಪ್ರಯಾಣದ ಅವಧಿ ಪ್ಲಸ್ ತಲುಪಿದ ಸಮಯ. 12ರವರೆಗಿನ ಪ್ರಯಾಣದ ಅವಧಿ ಎಷ್ಟದ? 3 ಗಂಟೆ 45 ನಿಮಿಷದ. ತಲುಪಿದ ಸಮಯ 2 ಗಂಟೆ 30 ನಿಮಿಷದ. 3 ಗಂಟೆ 45 ನಿಮಿಷ ನಿಮಗೆ ಮಧ್ಯಾಹ್ನ 12ರವರೆಗಿನ ಪ್ರಯಾಣದ ಅವಧಿ ಇದು. ತಲುಪಿದ ಸಮಯ ಕೂಡಿಸಿದ ಪ್ರಯಾಣದ ಒಟ್ಟು ಅವಧಿ ಬಂದುಬಿಡ್ತದೆ ಎಷ್ಟು? 6 ಗಂಟೆ 15 ನಿಮಿಷ. ಯಾಕೆ ಇಲ್ಲಿ ಹೇಳ್ತಾನಂದ್ರೆ 75 ನಿಮಿಷ 60ಕ್ಕಿಂತಲೂ ಹೆಚ್ಚಿಗಿತ್ತಂದ್ರೆ 60 ಕಳೆದು 1 ಗಂಟೆ ಇದ್ರಾಗ ಕೂಡಿಸ್ಕೊಂಡು ಬಿಡಬೇಕು. ಇದ್ರಾಗ 60 ಕಳೆದ್ರೆ 15 ನಿಮಿಷ ಆಗ್ತದೆ. ಇದು 6 ಗಂಟೆ ಆಯ್ತು. ಆನ್ಸರ್ 6 ಗಂಟೆ 15 ನಿಮಿಷಗಳು. ಎಲ್ಲದ ಉತ್ತರ ಹುಡುಕ್ಯಾಡ್ರಿ. 6 ಗಂಟೆ 15 ನಿಮಿಷ. 6 ಗಂಟೆಗಳು 15 ನಿಮಿಷಗಳು ಉತ್ತರ ಸಂಖ್ಯೆ ಬಿ. ನಿಮಗ ವೇಗವಾಗಿ ಹೆಂಗೆ ಮಾಡುವುದು ಅದು ಭಾಳ ಇಂಪಾರ್ಟೆಂಟ್. ಇದನ್ನು ಕಲಿಬೇಕಾ ಹುಡುಗರೇ? ಮೊದಲು ಇದನ್ನು ಕಲಿಲಾರ್ದೆ ಇದನ್ನು ನಾ ತಿಳಿಸೋದು. ಇದನ್ನ ಕಥೆ ಇರಲಿ, ಇನ್ನೊಂದ್ಸಲ ಇದನ್ನು ರಿಪೀಟ್ ತಿಳಿಸಿದ್ರೆ ಆ ಸಮಯ ನನ್ನ ತೋರಿಸ್ತದೆ. ವೇಗವಾಗಿ ಹೆಂಗೆ ಮಾಡೋದು ಅದಕ್ಕೆ ನಂತರ ಟಿ ಮ್ಯಾಥ್ಸ್. ಟಿ ಅಂದರೆ ಟ್ರಿಕ್ ಮ್ಯಾಥ್ಸ್ ಅಂದರೆ ಇದು ಬಾಯಿಲೆ ಉತ್ತರ ಇಡೋದು. ಇದನ್ನು ಇಷ್ಟು ದೊಡ್ಡ ಲೆಕ್ಕ ಮಾಡೋದಕ್ಕಿಂತ ಬಾಯಿಲೆ ಉತ್ತರ ಹೆಂಗೆ ಇಡೋದು ಆಮೇಲೆ ನಾ ತಿಳಿಸಿ ಹೇಳ್ತೀನಿ. ಈಗ ಮೊದಲು ಇನ್ನೊಂದ್ಸಲ ನೋಡಿ. ಒಮ್ಮೆ ನಾ ಹೇಳಿದಂದ್ರೆ ಇದೇ ರೀತಿ ಕಡೆ ನೀವು ನೋಡೋದಲ್ಲ, ಅದಕ್ಕೆ ಹೇಳೋದು. ಒಂದು ದೆಹಲಿಯಿಂದ ಮುಂಜಾನೆ 8:15ಕ್ಕೆ ಪ್ರಾರಂಭವಾದ ರೈಲು ಮಧ್ಯಾಹ್ನ 2:30ಕ್ಕೆ ಅಜ್ಮೀರ್ ತಲುಪಿತು. ದೆಹಲಿಯಿಂದ ಅಜ್ಮೀರ್ ತಲುಪಲು ತೆಗೆದುಕೊಂಡ ಸಮಯ. ಹೊರಟ ಸಮಯ 8 ಗಂಟೆ 15 ನಿಮಿಷ ಪೂರ್ವಾಹ್ನ. ತಲುಪಿದ ಸಮಯ 2 ಗಂಟೆ 30 PM. ಮಧ್ಯಾಹ್ನ 12ರವರೆಗಿನ ಪ್ರಯಾಣದ ಅವಧಿ ಹೆಂಗೆ ತಗೋಬೇಕು? 12 ಮೈನಸ್ ಹೊರಟ ಸಮಯ. 12 ಮೈನಸ್ ಹೊರಟ ಸಮಯ 8:15. ಅದನ್ನು ನೀವು ಕಳೆದಿರಿ ಅಂದ್ರೆ ಮಧ್ಯಾಹ್ನ 12ರವರೆಗಿನ ಪ್ರಯಾಣದ ಅವಧಿ ಬರ್ತದ. ಅದನ್ನು ತಿಳ್ಕೊಂಡು 3 ಗಂಟೆ 45 ನಿಮಿಷ ಬಂತು. ಏನು ಮಧ್ಯಾಹ್ನ 12ರವರೆಗೆ ಪ್ರಯಾಣದ ಅವಧಿ ಎಷ್ಟು ಬಂತು? 3 ಗಂಟೆ 45 ನಿಮಿಷ ಬಂತು. ಪ್ರಯಾಣದ ಒಟ್ಟು ಅವಧಿ ಬರೋಬ್ಬರಿ 12ರವರೆಗಿನ ಪ್ರಯಾಣದ ಅವಧಿ ಪ್ಲಸ್ ತಲುಪಿದ ಸಮಯ
ನೋಡ್ರಿ 3:45 ಪ್ಲಸ್ ಇದು ಮಧ್ಯಾಹ್ನ 12ರವರೆಗಿನ ಅವಧಿ 3:45 ತಲುಪಿದ ಸಮಯ 2:30 5 ಗಂಟೆ 75 ನಿಮಿಷ. ಸಮಯವನ್ನು 60 ನಿಮಿಷಕ್ಕಿಂತಲೂ ಹೆಚ್ಚಿಗಿದ್ದರೆ ನಾವೇನು ಮಾಡಬೇಕು, ಈ 60 ನಿಮಿಷ ಇದ್ರ ಕಳೆದ್ರೆ ಅಂದ್ರೆ 1 ಗಂಟೆ ಆಗ್ತದೆ. ಆ 5 ಗಂಟೆದಾಗ 1 ಗಂಟೆ ಇಟ್ಟು ಕೂಡ್ಸ್ಕೊಂಡು ಬಿಡ್ರಿ. ಇದು 6 ಗಂಟೆ ಆಯ್ತು, 75ರಾಗ 60 ಕಳೆದ್ರೆ 15 ನಿಮಿಷ. ಉತ್ತರ ಬರೋಬ್ಬರಿ 6 ಗಂಟೆ 15 ನಿಮಿಷಗಳು. ಆಯ್ತು ರೀ ಸರ್, ಹೇಳಿದ್ರಿ ನೀವು. ಟ್ರಿಕ್ಸ್ ಒಂದು ಹೇಳ್ರಲ್ಲ ಅಂತೇಳಿ ಹೇಳ್ತಾನೆ ನೋಡ್ರಿ. ತಲುಪಿದ ಸಮಯವನ್ನು ಬಸ್ಸಿನ ವೇಳಾಪಟ್ಟಿಕೆ ಮಾಡ್ಕೋಬೇಕು. ಮಧ್ಯಾಹ್ನದಾಗ ತಲುಪದ ಆವತ್ತೇ ಹೋಗ್ಯದ. ಈ ಟ್ರಿಕ್ಸ್ ಯಾವಾಗ ಉಪಯೋಗ ಮಾಡ್ಬೇಕು, ಆವತ್ತೇ ಹೋಗಿ ಆವತ್ತೇ ತಲುಪಿದ್ರೆ ಆ ಟ್ರಿಕ್ ಉಪಯೋಗ ಮಾಡ್ರಿ, ಅದನ್ನು ಹೇಳಬೇಕು. ಯಾಕಂದ್ರೆ 24 ಗಂಟೆ ಒಳಗೆ ಒಮ್ಮೆ ದಾಟಿ ಟ್ರೈನ್ಗಳು ಹೋಗ್ತಾವೆ, ಅವಾಗೂ ನೀವು ಹಚ್ಚಿಬಿಟ್ರಿ ಅಂದ್ರೆ 24 ತಾಸು ನುಗ್ಗಿ ಹೋಗಿಬಿಡ್ತೀರಿ ನೀವು. ಅದಕ್ಕೆ ಈಗೇನು ನಾ ತಿಳಿಸಿ ಹೇಳ್ತಾನೆ ನಾವು, ಆವತ್ತೇ ಮುಂಜಾನೆ ಹೋಗ್ಯದ ಆವತ್ತೇ ಮಧ್ಯಾಹ್ನದಾಗ ತಲುಪದಂದ್ರೆ ಈ ಪದ್ಧತಿ ಮಾಡಲಿಕ್ಕೆ ಏನು ಅಡ್ಡಿಯಿಲ್ಲ. ಮಧ್ಯಾಹ್ನ ಇದು 2:30 ಬಸ್ಸಿನ ವೇಳಾಪಟ್ಟಿಕೆ ಅಂದ್ರೆ ಹೆಂಗೆ ಮಾಡ್ಬೇಕಂದ್ರೆ ಇದ್ರಾಗ 12 ಕೂಡಿಸಿಬಿಡ್ರಿ ನೀವು. ನೋಡ್ರಿ ಬಸ್ಸಿನೊಳಗೆ, ಬಸ್ ಸ್ಟ್ಯಾಂಡ್ದಾಗ, ಟ್ರೈನ್ದಾಗೆಲ್ಲ ಏನು 2:30 ಹಚ್ಚಿರೋದಿಲ್ಲ ಅವ್ರು. ಮಧ್ಯಾಹ್ನದಾಗಿನ ಟೈಮ್ ಇತ್ತಂದ್ರೆ ಅದ್ರ 12 ಕೂಡಿಸಿ ಹಚ್ಚಿರ್ತಾರೆ ಅವ್ರು. 14:30 ಹಚ್ಚಿರ್ತಾರೆ ಅವ್ರು. 14:30 ಅಂದ್ರು ಒಂದೇ, ಮಧ್ಯಾಹ್ನ 2:30 ಅಂದ್ರು ಒಂದೇ. ಯಾಕಂದ್ರೆ ಮಂದಿಗೆ, ಗ್ರಾಹಕರಿಗೆ ಅದು ಕನ್ಫ್ಯೂಸ್ ಆಗಬಾರ್ದಂತ ಅವ್ರು ಏನು ಮಾಡಿಬಿಟ್ರೆ 24 ತಾಸಿನ ದಿನಗಳನ್ನು ಬಳಕೆ ಮಾಡಿಕೊಂಡು ವೇಳಾಪಟ್ಟಿಕೆಯನ್ನು ಬರೆದರು. ಮತ್ತು 2:30 ಅಂದ್ರೆ ಏನು, ಮಧ್ಯಾಹ್ನ 2:30 ಏನು ರಾತ್ರಿ 2:30 ಹಿಂಗೆ ಕೆಲವೊಂದು ಸಮಸ್ಯೆಗಳು ಬರಬಾರ್ದು ಅಂತ ತಿಳ್ಕೊಂಡು ಬಸ್ಸಿನ ವೇಳಾಪಟ್ಟಿಕೆ ಮಾಡಿದ್ರು. ಬಸ್ಸಿನ ವೇಳಾಪಟ್ಟಿಕೆ ಹೆಂಗೆ ಮಾಡ್ಬೇಕು, 12 ಕೂಡಿಸಿಬಿಡ್ರಿ. 12ರೊಳಗೆ ಏನು ಮಾಡಿದ್ರಿ ನೀವು, ಬಸ್ಸಿನ ವೇಳಾಪಟ್ಟಿಕೆ ಮಾಡ್ಕೊಂಡ್ರಿ. ಎದ್ರಾಗ ಆ 2:30ರೊಳಗೆ ನೀವು ಏನು ಮಾಡಿದ್ರಿ, ಬಸ್ಸಿನ ವೇಳಾಪಟ್ಟಿಕೆ ಮಾಡ್ಕೊಂಡ್ರಿ. 2:30ಕ್ಕೆ ನಾವು ಬಸ್ಸಿನ ವೇಳಾಪಟ್ಟಿಕೆ ಮಾಡ್ಕೊಂಡ್ರಿ. ಎಷ್ಟಾಗ್ತದೆ ನೋಡ್ರಿ, 14 ಗಂಟೆ 30 ನಿಮಿಷ ಆಯ್ತು. ಆತಿಲ್ಲ, ಅದ್ರಾಗ ಹೊರಟ ಸಮಯನ ಕಳೆದು ಬಿಡ್ರಿ. ಎಷ್ಟದ ಹೊರಟ ಸಮಯ, 8 ಗಂಟೆ 15 ನಿಮಿಷ ಅದ ನೋಡ್ರಿ. 30ರಾಗ 15 ಹೊತ್ತಂದ್ರೆ 15 ನಿಮಿಷ. 14ರಾಗ 8 ಆದ್ರೆ 6 ಗಂಟೆ 15 ನಿಮಿಷ. ಉತ್ತರ ಸಂಖ್ಯೆ ಬಿ. ನೋಡ್ರಿ ಎಷ್ಟು ವೇಗವಾಗಿ ಗಣಿತಗಳನ್ನು ನಾ ತಿಳಿಸೀನಿ ಅನ್ನೋದು ಅದು ಇಂಪಾರ್ಟೆಂಟ್. ಯಾಕೆ ಇದನ್ನು ಆಮೇಲೆ ತಿಳಿಸಿದಂದ್ರೆ ನಿಮ್ಗೆ ರೀತಿ ಗುರ್ತಿರಬೇಕು. ಫಸ್ಟ್ ರೀತಿ ಕಲಿಬೇಕು ನೀವು, ಆಮೇಲೆ ಈ ಗಣಿತನ ನೀವು ಹಿಂಗೆ ಮಾಡ್ಬೋದು. ನೋಡ್ರಿ ಎಷ್ಟು ಸರಳ ಅದ ನೋಡ್ರಿ. ಇದು ಏನು ಮಾಡಬೇಕು, ತಲುಪಿದ ಸಮಯ ಏನು ಮಾಡಬೇಕು, ತಲುಪಿದ ಸಮಯನ ಬಸ್ಸಿನ ವೇಳಾಪಟ್ಟಿಕೆ ಒಳಗೆ ಮಾಡ್ಕೋಬೇಕು. ಆವತ್ತೇ ಬಂದಿದ್ದಾರೆ ಅಷ್ಟೇ ಮಾಡ್ಕೋಬೇಕು. ಮತ್ತೆ ಎಲ್ಲದಕ್ಕೂ ಒಂದು 2-3 ದಿವಸದ ಸಮಯ ಇರ್ತದೆ, ಮಾಡ್ಕೊಳಿಕ್ಕೆ ಹೋಗ್ಬಾರ್ದು. ತಲುಪಿದ ಸಮಯದಾಗ 12 ಕೂಡಿಸಿದ್ರೆ ಇದು ಬಸ್ಸಿನ ವೇಳಾಪಟ್ಟಿಕೆ ಅಥವಾ ಟ್ರೈನ್ ವೇಳಾಪಟ್ಟಿಕೆ ಆಯ್ತು. ಇದು ಬಸ್ಸಿನ ವೇಳಾಪಟ್ಟಿ ಒಳಗ ಬಸ್ಸಿನ ವೇಳಾಪಟ್ಟಿಕೆ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು, ತಲುಪಿದ ಸಮಯದಾಗ 12 ಕೂಡಿಸಿಬಿಡಬೇಕು. ಪೂರ್ವಾಹ್ನ ಇತ್ತಂದ್ರೆ ಈ ಸಮಸ್ಯೆ ಬರೋದಿಲ್ಲ, ಅಪರಾಹ್ನ ಇದ್ದಾಗ ಅಷ್ಟೇ ಬರ್ತದೆ. ಇದನ್ನು ಮಾಡಲಿಕ್ಕೆ ಎಲ್ಲದಕ್ಕೂ ಮಾಡಬಾರ್ದು. ಹೊಂಟದ ಪೂರ್ವಾಹ್ನ ಇರಬೇಕು, ತಲುಪಿದ ಅಪರಾಹ್ನ ಇದ್ರೆ ಮಾತ್ರ ಈ ನಿಯಮ ಮಾಡ್ರಿ. ಎಲ್ಲದಕ್ಕೂ ಹಾಗೆ ಮಾಡಿಗಿಡ್ರಿ. ಮತ್ತು ಹೊರಟಿದ್ದು ಪೂರ್ವಾಹ್ನ, ತಲುಪಿದ್ದು ಅಪರಾಹ್ನ ಇದ್ದಾಗ ಇದು ಭಾಳ ಈಜಿ ಇರ್ತದೆ. ಹಿಂಗೆ ಚೆನ್ನಾಗಿ ಬೀಳ್ತಿರ್ತದೆ. 12 ಕೂಡಿಸಿದಾಗ ಏನಾಗಿಬಿಡ್ತದೆ, ಬಸ್ಸಿನ ವೇಳಾಪಟ್ಟಿ ಆಗ್ತದೆ. ಈ ಬಸ್ಸಿನ ವೇಳಾಪಟ್ಟಿ ಒಳಗೆ ಏನು ಮಾಡಬೇಕು, 8:15 ಏನು ಅದು ಗೊತ್ತಾಗಬೇಕು. ಹೊರಟ ಸಮಯ ನೋಡಿ ಎಲ್ಲ ಬರೋದನ್ನು ನೋಡಿ ನಾನು ನಿಮಗಿದು ಏನು ಯಾಕೆ ಎದರಾಗ ಏನು ಕಳಿಬೇಕು ಎಲ್ಲ ಗುರ್ತಿರ್ಬೇಕು. ಬಸ್ಸಿನ ವೇಳಾಪಟ್ಟಿ ಒಳಗೆ ಹೊರಟ ಸಮಯ ಕಳೆದು ಬಿಟ್ರೆ ಪ್ರಯಾಣದ ಒಟ್ಟು ಅವಧಿ ಬರ್ತದ ನೋಡ್ರಿ. ಇಷ್ಟು ನಿಮಗೆ ಶಾರ್ಟ್ ಗುರ್ತಾತಂದ್ರೆ ಮುಗೀತು. ನೋಡಿ ತಿಳಿತಲ್ಲ. ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡ್ರಿ, ಚೆಂದಾಗಿ ಬಿಡಿಸ್ಕೋರಿ. ಲಕ್ಷ ಕೊಟ್ಟು ನೋಡ್ರಿ. ಟ್ರಿಕ್ ಗಣಿತ ಅಂತೂ ಒಂದು ತಿಳಿಸಿ ನೋಡ್ರಿ.